ಒಟ್ಟಿನಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ಏನೇನೋ ಆಗ್ತಾನೆ ಇದೆ ಹಗರಣ. ಮೂಡ ಆಯಿತು, ಆಮೇಲೆ ವಾಲ್ಮೀಕಿ ಹಗರಣ ಆಯಿತು. ಈ ನಡುವೆ 3 ವಿಧಾನಸಭಾ ಕ್ಷೇತ್ರಗಳನ್ನು ಗೆದ್ದು ಬಂತು. ಈಗ CM ಸೀಟ್ ಕಾದಾಟದ ಜೊತೆ ಇದೀಗ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಅದೇನಪ್ಪ ಅಂತಂದರೆ, ಸಿದ್ದರಾಮಯ್ಯನವರ ಆಪ್ತ ಸಚಿವರುಗಳಿದ್ದಾರಲ್ಲ, ಅಕ್ಕಪಕ್ಕದಲ್ಲಿರೋರು, ಅವ್ರು ಏನು ಮಾಡ್ತಾ ಇದ್ದಾರೆ ಅಂತೇಳಿ ಮಾಹಿತಿ ಸಂಗ್ರಹ ಆಗ್ತಾ ಇದೆ. ಕಳ್ಳಗಿವಿ ಅವರು ಎಲ್ಲಿಗಾದರೂ ಫೋನ್ ಮಾಡಿದರೆ ಅದನ್ನು ಕೇಳಿಸ್ಕೊತಾ ಇದ್ದಾರೆ. ಯಾರು ಕೇಳಿಸ್ಕೋಬೇಕು? BJPನ, JDS? ನೋ, ಕಾಂಗ್ರೆಸ್. ಇಂಟ್ರೆಸ್ಟಿಂಗ್ ಅಲ್ವಾ? ಸ್ಟೋರಿ ನೋಡಿ. ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ. ರಾಜ್ಯ ರಾಜಕೀಯದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗುತ್ತಲೇ ಇದೆ. ಸಿದ್ದರಾಮಯ್ಯ ಸರ್ಕಾರ ಬಂದಾಗಿನಿಂದ ಬರೀ ಹಗರಣಗಳು, ಕುರ್ಚಿ ಕಾದಾಟವೇ ಭಾರಿ ಸದ್ದು ಮಾಡುತ್ತಿದೆ. ಇದೀಗ ರಾಜ್ಯ ಸರ್ಕಾರದಲ್ಲಿ ಅಲ್ಲೋಲ ಕಲ್ಲೋಲವಾಗುವಂತಹ ಎಕ್ಸ್ಕ್ಲೂಸಿವ್ ಸುದ್ದಿ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಲಭ್ಯವಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕಳ್ಳಗಿವಿಯ ಆರೋಪ ಕೇಳಿ ಬಂದಿದೆ. ಅದರಲ್ಲೂ ಹಲವು ಸಚಿವರಲ್ಲಿ ಗೂಢಾಚಾರಿಕೆಯ ಆತಂಕ ಶುರುವಾಗಿದೆ. ಸಿಎಂ ಆಪ್ತ ಸಚಿವರನ್ನ ಟಾರ್ಗೆಟ್ ಮಾಡಿ ಗೂಢಾಚಾರಿಕೆ ನಡೆಸುವ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಹಲವು ಮೂಲಗಳಿಂದ ಲಭ್ಯವಾಗಿದೆ. ಪ್ರಮುಖ ಸಚಿವರ ಮೇಲೆ ನಿಗಾ. ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವರ ಮೇಲೆ ನಿಗಾ ಇಡಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಈ ಬಗ್ಗೆ ಸಿಎಂ ಗಮನಕ್ಕೆ ಆಪ್ತ ಸಚಿವರು ತಂದಿದ್ದಾರೆ. ನಮ್ಮ ಚಲನವಲನದ ಮೇಲೆ ಯಾರೋ ನಿಗಾ ಇಟ್ಟಿದ್ದಾರೆಂದು ಸಿದ್ದರಾಮಯ್ಯ ಬಳಿ ಚರ್ಚಿಸಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಬಣದಲ್ಲಿ ಈ ಬಗ್ಗೆ ಗಂಭೀರ ಚರ್ಚೆಯಾಗುತ್ತಿದೆ ಎಂದು ಮೂಲಗಳು ಹೇಳುತ್ತಿವೆ. ಸಿಎಂ ಬಳಿ ಆಪ್ತ ಸಚಿವರ ಚರ್ಚೆ. ಮುಂದಿನ ಸಿಎಂ ಆಗಲು ರೇಸ್ನಲ್ಲಿರುವ ಕೆಲವರು ನಮ್ಮನ್ನ ವಾಚ್ ಮಾಡುತ್ತಿದ್ದಾರೆ. ಎಲ್ಲೇ ಹೋದ್ರು ಬಂದ್ರು ಮಾಹಿತಿ ಪಡೆಯುತ್ತಿದ್ದಾರೆ. ಬೆಂಗಳೂರು ಸೇರಿದಂತೆ ಎಲ್ಲಾ ಕಡೆ ವಾಚ್ ಮಾಡಲಾಗುತ್ತಿದೆ. ವಾಚ್ ಮಾಡಲು ಒಂದು ಟೀಮ್ ರಚನೆ ಮಾಡಲಾಗಿದೆ. ನಮ್ಮ ಮಾಹಿತಿ ಪಡೆದು ಹೈಕಮಾಂಡ್ಗೆ ಅಪ್ಡೇಟ್ ಮಾಡಲಾಗುತ್ತಿದೆ. ಉದ್ದೇಶಪೂರ್ವಕವಾಗಿ ಗೂಢಾಚಾರಿಕೆ ಮಾಡಲಾಗುತ್ತಿದೆ. ಇದಕ್ಕೆ ಕಡಿವಾಣ ಹಾಕಬೇಕು ಎಂದು ಸಿಎಂ ಬಣದಲ್ಲಿ ಚರ್ಚೆ ನಡೆಯುತ್ತಿದೆ. ಗೂಢಾಚಾರಿಕೆಗೆ ತಿರುಗೇಟು ನೀಡಬೇಕೆಂದು ಸಮಾಲೋಚನೆ ನಡೆಸಿದ್ದಾರೆ. ಅಧಿಕಾರಕ್ಕೇರುವ ಕನಸು ಹೊತ್ತವರು ನಮ್ಮ ಮೇಲೆ ಕಣ್ಣಿರಿಸಿದ್ದಾರೆ. ಇದರಿಂದ ನಮ್ಮನ್ನ ರಕ್ಷಿಸಿ ಎಂದು ಸಿಎಂ ಜೊತೆ ಚರ್ಚೆ ಮಾಡಿದ್ದಾರೆ ಎಂದು ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಈ ಕಳ್ಳಗಿವಿ ಆರೋಪ ನಿಜವಾ? ಇದು ಯಾವ ಸ್ವರೂಪ ಪಡೆಯುತ್ತೆ? ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಕೆಲವು ಫ್ಲ್ಯಾಶ್ ಬ್ಯಾಕ್ಗೆ ಬನ್ನಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವರ ನಡುವೆ ಏನು ಒಪ್ಪಂದ ಆಗಿದೆಯೋ ಗೊತ್ತಿಲ್ಲ. ಈ ನಡುವೆ DK ಶಿವಕುಮಾರ್ ಹೇಳಿದರು, ಹೌದು ಒಪ್ಪಂದ ಆಗಿದೆ ಅಂತ ಹೇಳಿದರು. CM ಅವರನ್ನು ನಾವು ಕೇಳಿದ್ವಿ. CM ಅವರು ಭಾಳ ಡಿಪ್ಲೊಮ್ಯಾಟಿಕ್ ಆಗಿ ಹೇಳಿದ್ವಿ, ಅಂಥ ಒಪ್ಪಂದ ಯಾವುದೂ ಆಗಿಲ್ಲ ಅಂತೇಳಿ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳಿಕೆ ಕೊಡಬೇಕಾದ್ದು ಹಾಗೇನೆ. ಯಾಕೆಂದರೆ ಅದು ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಇದೇನಾಗ್ಬಿಡ್ತದೆ, ಇವರೇನಾದ್ರು ಇಳಿದು ಬಿಡ್ತಾರೆ ಅಂತ ಹೇಳುವಾಗ ಅಧಿಕಾರಿಗಳವೇ ಒಂದು ಕೇರ್ಲೆಸ್ ಬಂದುಬಿಡುತ್ತೆ. ಹೋಗ್ತಾರೆ ಬಿಡ್ರಿ, ನೆಕ್ಸ್ಟು ಹಿಂಗೆ ಬರಬಾರ್ದು. ಅದು ಆ ಲೆಕ್ಕದಲ್ಲಿ CM ಹೇಳಿದ್ದು ಕರೆಕ್ಟು. ಆಮೇಲೆ DK ಶಿವಕುಮಾರ್ ಇಲ್ಲಿ ಮಾತಾಡಲಿಲ್ಲ, ಡೆಲ್ಲಿಯಲ್ಲಿ ಒಂದು ಸಂದೇಶವನ್ನು ರವಾನೆ ಮಾಡುವಂಥ ಪ್ರಯತ್ನ ಮಾಡಿದರು. ಸಂದೇಶ ರವಾನೆ ಆಯಿತು. ಆನಂತರ ಒಪ್ಪಂದ ಆಗಿಲ್ಲ ಅಂತ ಇವರು ಹೇಳಿದರು. ಆಗ DK ಶಿವಕುಮಾರ್ ಏನು ಹೇಳಿದರು, CM ಹೇಳಿದಾರಪ್ಪ, ಅವ್ರು ಹೇಳಿದರೆ ಕರೆಕ್ಟು ಅಂತ. ಈ ನಡುವೆ ಅವರಿಬ್ಬರ ನಡುವೆ ಒಪ್ಪಂದ ಆಗಿದೆ ಅಂತ ಹೇಳುವಾಗ ಪರಮೇಶ್ವರ್ ಅವರು ಉರಿದು ಬಿದ್ದರು. ಏನು ರೀ, ಅವರಿಬ್ಬರೇನಾ? ಅವರಿಬ್ಬರೇ ಜಸ್ಟ್ 2.5 3-2 ಏನು ಅವರೇ ಡಿಸೈಡ್ ಮಾಡೋದು, ನಾವೇನಲ್ವಾ? ಆಮೇಲೆ ನಾನು ನಿನ್ನೆ ಹೇಳಿದೆ, ಯಾಕೆ ಪರಮೇಶ್ವರ್ ಅವರ ಆ ಮಾತಿಗೆ ಅಷ್ಟು ಬೆಲೆ ಬರುತ್ತೆ ಅಂತಂದರೆ, ಪರಮೇಶ್ವರ್ ಇವರಷ್ಟೇ ದುಡಿದಿದ್ದಾರೆ ಪಾರ್ಟಿಗೆ. 2013ರಲ್ಲಿ 122 ತಗೊಂಬಂದ್ರಲ್ಲ, ಆಗ ಪರಮೇಶ್ವರನ್ನ ಯಾರು ಮುಖ್ಯಮಂತ್ರಿ ಮಾಡಲಿಲ್ಲ ಪಾಪ, ಒಂದು ಸೋತ್ರು ಅನ್ನೋ ಕಾರಣಕ್ಕಾಗಿ. ಸೋತ್ರು ಅನ್ನೋ ಕಾರಣಕ್ಕಾಗಿ ಅವರನ್ನು ಮುಖ್ಯಮಂತ್ರಿ ಮಾಡಲಿಲ್ಲ. ಆಮೇಲೆ ಅವ್ರನ್ನ ಗೃಹ ಸಚಿವರನ್ನಾಗಿ ಮಾಡಿದ್ದು ಯಾವಾಗ? 2 ವರ್ಷ ಏನೋ ಕಳೆದಿದೆ, ಅದು MLC ಮಾಡಿಬಿಟ್ಟು. ಅಷ್ಟು ಒಂದು ಕಾಟ ಕೊಡಬೇಕಿತ್ತ ಪರಮೇಶ್ವರ್ ಅವರಿಗೆ? ಪರಮೇಶ್ವರ್ ಕೇಳಿದ್ರಲ್ಲಿ ತಪ್ಪೇನು? ಆಯಿತಾ, ಅದೊಂದು ಕಡೆ. ಈಗ ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶ ಹೋಗಿ ಜನಕಲ್ಯಾಣ ಸಮಾವೇಶ ಅಂತ ಮಾಡಿದರು. DK ಶಿವಕುಮಾರ್ ಅವರು ಹೈಜಾಕ್ ಮಾಡಿದ್ರು ಅಂತ ಹೇಳ್ತಾರೆ. ನಾನು ಅದನ್ನು ಹೈಜಾಕ್ ಅಂತ ಹೇಳಲಾರೆ. ಅವರ KPC ಅಧ್ಯಕ್ಷನಾಗಿ ಕರೆಕ್ಟ್ ಮಾಡಿದ್ದಾರೆ. ಮತ್ತು ಸ್ವಾಭಿಮಾನಿ ಸಮಾವೇಶ ಮಾಡಿ ಏನು ಸಪ್ರೇಟ್ ಮಾಡಲಿಕ್ಕಿದ್ರಾ ಸಿದ್ದರಾಮಯ್ಯನವ್ರ ಆಪ್ತರು? ಹೈಕಮಾಂಡ್ ಒಪ್ಕೊಂಡ್ಬಿಡ್ತದ ನೀವು ಮಾಡಿದ ತಕ್ಷಣ? ನಿಜವಾಗಲೂ ಸಿದ್ದರಾಮಯ್ಯನವರ ಆಪ್ತರಿಗೆ ಒಂದು ಒಳ್ಳೆ ಏನು
ದುರಂತದಿಂದ ತಪ್ಪಿಸಿದ್ರು ಅಂತ ಹೇಳ್ಬೋದು ನನ್ನ ಪ್ರಕಾರ ಡಿ ಕೆ ಶಿವಕುಮಾರ್. ಸಪ್ರೇಟಾಗಿ ಮಾಡಿದ್ರೆ ಏನಾಗ್ತಾ ಇತ್ತು? ಸ್ವಾಭಿಮಾನಿ ಸಮಾವೇಶ ಸಿದ್ದರಾಮಯ್ಯ ಸಪ್ರೇಟ್ ಅಂತ ಮಾಡಿದ್ರೆ ಏನಾಗ್ತಾ ಇತ್ತು? ಅಲ್ಲೇ ಗೊತ್ತಾಗ್ಬಿಡ್ತಾ ಇತ್ತು. ಹೈಕಮಾಂಡ್ ಸುಮ್ಮನೆ ಇರ್ತಿರಲಿಲ್ಲ, ಆಮೇಲೆ ಕಾಟ ಕೊಟ್ಟೇ ಬಿಡ್ತಿತ್ತು. ಬಟ್ ಪಾರ್ಟಿ ಸಮಾವೇಶ ಅನ್ನೋದನ್ನು ಮಾಡಿಸ್ಬಿಟ್ರು ಯಾರು? ಡಿ ಕೆ ಶಿವಕುಮಾರ್. ಅದರ ಲಾಭ ಆಯ್ತು ನಷ್ಟ ಆಯಿತು ಬೇರೆ. ಈಗ ಸಿದ್ದರಾಮಯ್ಯವರು ಸುತ್ತಮುತ್ತ ತಿರುಗ್ತಾ ಇದ್ದಾರಲ್ಲ, ಅವರ ಫೋನ್ಗಳನ್ನು ಕದ್ದಾಲಿಸಲಾಗ್ತಾ ಇದೆಯಂತೆ. ಯಾಕೆ ಸಿದ್ದರಾಮಯ್ಯ ಆಪ್ತ ಸಚಿವರೇ ಟಾರ್ಗೆಟ್ ಆಗ್ತಾ ಇದ್ದಾರಾ? ಕೇಳಿಸ್ಕೊತಾ ಇರೋದು ಯಾರು ಅಂತ ಹೇಳ್ಬೇಕು ನೀವೀಗ. ಬಿ ಜೆ ಪಿಯವರು ಅಲ್ವಂತೆ, ಜೆ ಡಿ ಎಸ್ನವರು ಅಲ್ವಂತೆ, ಮತ್ತು ಯಾರು ಅಂತ ನಾನು ಬಾಯಿ ಬಿಟ್ಟು ಹೇಳಿದ್ರೆ ತಪ್ಪಾಗುತ್ತೆ. ನಿಮ್ಗೆ ಅರ್ಥ ಆಗುತ್ತೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಹೆಚ್ಚಾಯ್ತಾ ಕಳ್ಳವಿಗಳ ಆತಂಕ? ಸಿ ಎಂ ಆಪ್ತ ಸಚಿವರನ್ನು ಟಾರ್ಗೆಟ್ ಮಾಡಿ ಗೂಢಾಚಾರಿಕೆ ಆಗ್ತಾ ಇದೆಯಾ? ಸಚಿವರ ಮೇಲೆ ಗಮನ ಇಡಲು ಪ್ರತ್ಯೇಕ ಟೀಮ್ ರಚನೆ ಆಗ್ತಾ ಇದೆಯಾ? ರಾಜ್ಯದ ಪ್ರಭಾವಿ ನಾಯಕರಿಂದಲೇ ಕಳ್ಳ ಕಿವಿ ಚೆಲ್ಲಾಟ ಶುರುವಾಗಿದೆ ಅಂತ ಸುದ್ದಿ. ಅಂದರೆ ಇಷ್ಟೇ ವೀಕ್ಷಕರೇ, ಒಂದು ವೇಳೆ ಮುಖ್ಯಮಂತ್ರಿ ಪಟ್ಟ ಆ ಕಡೆ ಈ ಕಡೆ ಬದಲಾದರೆ ಮುಖ್ಯಮಂತ್ರಿಯವರ ಆಪ್ತರು ಏನೆಲ್ಲ ಪ್ಲ್ಯಾನ್ ಮಾಡ್ತಾ ಇರಬಹುದು ಅಂತ ಮೊದಲೇ ತಿಳ್ಕೊಳ್ಳುವಂಥ ಪ್ರಯತ್ನ ಆಗ್ತಾ ಇದೆಯಂತೆ. ಯಾರು ಮಾಡ್ತಾ ಇದ್ದಾರೆ? ನಿಮ್ಮ ಊಹೆಗೆ ಬಿಟ್ಟದ್ದು. ಅದರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ಏನೇನೋ ಆಗ್ತಾನೇ ಇದೆ ಹಗರಣ. ಮೂಡ ಆಯಿತು, ಆಮೇಲೆ ವಾಲ್ಮೀಕಿ ಹಗರಣ ಆಯಿತು. ಈ ನಡುವೆ 3 ವಿಧಾನಸಭಾ ಕ್ಷೇತ್ರಗಳನ್ನು ಗೆದ್ದು ಬಂತು. ಈಗ ಸಿ ಎಂ ಸೀಟ್ ಕಾದಾಟದ ಜೊತೆ ಇದೀಗ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಅದೇನಪ್ಪ ಅಂತಂದರೆ, ಸಿದ್ದರಾಮಯ್ಯನವರ ಆಪ್ತ ಸಚಿವರುಗಳಿದ್ದಾರಲ್ಲ ಅಕ್ಕಪಕ್ಕದಲ್ಲಿರೋರು, ಅವ್ರು ಏನು ಮಾಡ್ತಾ ಇದ್ದಾರೆ ಅಂತೇಳಿ ಮಾಹಿತಿ ಸಂಗ್ರಹ ಆಗ್ತಾ ಇದೆ. ಕಳ್ಳಗಿವಿ ಅವರು ಎಲ್ಲಿಗಾದರೂ ಫೋನ್ ಮಾಡಿದರೆ ಅದನ್ನು ಕೇಳಿಸ್ಕೊತಾ ಇದ್ದಾರೆ. ಯಾರು ಕೇಳಿಸ್ಕೋಬೇಕು? ಬಿ ಜೆ ಪಿನ? ಜೆ ಡಿ ಎಸ್ಸಾ? ನೋ, ಕಾಂಗ್ರೆಸ್. ಇಂಟ್ರೆಸ್ಟಿಂಗ್ ಅಲ್ವಾ? ಸ್ಟೋರಿ ನೋಡಿ. ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ. ರಾಜ್ಯ ರಾಜಕೀಯದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗುತ್ತಲೇ ಇದೆ. ಸಿದ್ದರಾಮಯ್ಯ ಸರ್ಕಾರ ಬಂದಾಗಿನಿಂದ ಬರೀ ಹಗರಣಗಳು, ಕುರ್ಚಿ ಕಾದಾಟವೇ ಭಾರಿ ಸದ್ದು ಮಾಡುತ್ತಿದೆ. ಇದೀಗ ರಾಜ್ಯ ಸರ್ಕಾರದಲ್ಲಿ ಅಲ್ಲೋಲ ಕಲ್ಲೋಲವಾಗುವಂತಹ ಎಕ್ಸ್ಕ್ಲೂಸಿವ್ ಸುದ್ದಿ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಲಭ್ಯವಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕಳ್ಳಗಿವಿಯ ಆರೋಪ ಕೇಳಿಬಂದಿದೆ. ಅದರಲ್ಲೂ ಹಲವು ಸಚಿವರಲ್ಲಿ ಗೂಢಾಚಾರಿಕೆಯ ಆತಂಕ ಶುರುವಾಗಿದೆ. ಸಿಎಂ ಆಪ್ತ ಸಚಿವರನ್ನ ಟಾರ್ಗೆಟ್ ಮಾಡಿ ಗೂಢಾಚಾರಿಕೆ ನಡೆಸುವ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಹಲವು ಮೂಲಗಳಿಂದ ಲಭ್ಯವಾಗಿದೆ. ಪ್ರಮುಖ ಸಚಿವರ ಮೇಲೆ ನಿಗಾ. ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವರ ಮೇಲೆ ನಿಗಾ ಇಡಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಈ ಬಗ್ಗೆ ಸಿಎಂ ಗಮನಕ್ಕೆ ಆಪ್ತ ಸಚಿವರು ತಂದಿದ್ದಾರೆ. ನಮ್ಮ ಚಲನವಲನದ ಮೇಲೆ ಯಾರೋ ನಿಗಾ ಇಟ್ಟಿದ್ದಾರೆಂದು ಸಿದ್ದರಾಮಯ್ಯ ಬಳಿ ಚರ್ಚಿಸಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಬಣದಲ್ಲಿ ಈ ಬಗ್ಗೆ ಗಂಭೀರ ಚರ್ಚೆಯಾಗುತ್ತಿದೆ ಎಂದು ಮೂಲಗಳು ಹೇಳುತ್ತಿವೆ. ಸಿಎಂ ಬಳಿ ಆಪ್ತ ಸಚಿವರ ಚರ್ಚೆ. ಮುಂದಿನ ಸಿಎಂ ಆಗಲು ರೇಸ್ನಲ್ಲಿರುವ ಕೆಲವರು ನಮ್ಮನ್ನ ವಾಚ್ ಮಾಡುತ್ತಿದ್ದಾರೆ. ಎಲ್ಲೇ ಹೋದ್ರು ಬಂದ್ರು ಮಾಹಿತಿ ಪಡೆಯುತ್ತಿದ್ದಾರೆ. ಬೆಂಗಳೂರು ಸೇರಿದಂತೆ ಎಲ್ಲಾ ಕಡೆ ವಾಚ್ ಮಾಡಲಾಗುತ್ತಿದೆ. ವಾಚ್ ಮಾಡಲು ಒಂದು ಟೀಮ್ ರಚನೆ ಮಾಡಲಾಗಿದೆ. ನಮ್ಮ ಮಾಹಿತಿ ಪಡೆದು ಹೈಕಮಾಂಡ್ಗೆ ಅಪ್ಡೇಟ್ ಮಾಡಲಾಗುತ್ತಿದೆ. ಉದ್ದೇಶಪೂರ್ವಕವಾಗಿ ಗೂಢಾಚಾರಿಕೆ ಮಾಡಲಾಗುತ್ತಿದೆ. ಇದಕ್ಕೆ ಕಡಿವಾಣ ಹಾಕಬೇಕು ಎಂದು ಸಿಎಂ ಬಣದಲ್ಲಿ ಚರ್ಚೆ ನಡೆಯುತ್ತಿದೆ. ಗೂಢಾಚಾರಿಕೆಗೆ ತಿರುಗೇಟು ನೀಡಬೇಕೆಂದು ಸಮಾಲೋಚನೆ ನಡೆಸಿದ್ದಾರೆ. ಅಧಿಕಾರಕ್ಕೇರುವ ಕನಸು ಹೊತ್ತವರು ನಮ್ಮ ಮೇಲೆ ಕಣ್ಣಿರಿಸಿದ್ದಾರೆ. ಇದರಿಂದ ನಮ್ಮನ್ನ ರಕ್ಷಿಸಿ ಎಂದು ಸಿಎಂ ಜೊತೆ ಚರ್ಚೆ ಮಾಡಿದ್ದಾರೆ ಎಂದು ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಈ ಕಳ್ಳಗಿವಿ ಆರೋಪ ನಿಜವಾ? ಇದು ಯಾವ ಸ್ವರೂಪ ಪಡೆಯುತ್ತೆ? ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.